ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ತರಗತಿಯಲ್ಲಿ ಡಾಟಾ ಇಂಟರ್ಪ್ರಿಟೇಷನ್ ನೋಡೋಣ, ದತ್ತಾಂಶ ವಿಶ್ಲೇಷಣೆ. ಇಲ್ಲಿ ನಾವು 4 ರೀತಿಯ ಒಂದು ಭಾಗಗಳನ್ನು ನೋಡ್ಬೋದು. 4 ರೀತಿಯ ಭಾಗಗಳು ಯಾವುವು ನೋಡ್ರಿ. ಯಾವ ಒಂದು ಟೇಬಲ್ ಗ್ರಾಫ್. ಈಗ ನಾವು ಒಂದು ಟೇಬಲ್ ಗ್ರಾಫ್ ಅನ್ನೋದು ಮೊದಲೇ ಒಂದು ಭಾಗ. ಅದೇ ರೀತಿ ಎರಡನೇದು ಯಾವುದು, ಸ್ತಂಭ ಲೇಖನ, ಬಾರ್ ಗ್ರಾಫ್ ಅಂತ ಕರಿತೀವಿ. ನೆಕ್ಸ್ಟ್ ಯಾವುದು, ರೇಖಾನಕ್ಷೆ, ಲೈನ್ ಗ್ರಾಫ್. ಅದೇ ರೀತಿ ಪೈ ನಕ್ಷೆಗಳಂತ ಇಂಗ್ಲಿಷ್ ನೀವು ಕರಿತೀವಿ ನಾವು. ಈ ರೀತಿ 4 ಟೇಬಲ್ಗಳನ್ನ ನಾವು ಈ ದತ್ತಾಂಶ ವಿಶ್ಲೇಷಣೆಯಲ್ಲಿ ಈ ಪ್ರಶ್ನೆಗಳನ್ನು ನೋಡ್ತೀವಿ. ಈ ಪ್ರತಿಯೊಂದು ಪ್ರಶ್ನೆಯನ್ನ ನಾವು ಕಾಂಪಿಟೇಟಿವ್ ಎಕ್ಸಾಮ್ಗಾಗಿರ್ಬೋದು, ಈ ಕೆಸೆಟ್ ಎಕ್ಸಾಮ್ನಲ್ಲಿ ಈಗ ನಾವು ಒಂದು ಪ್ರಶ್ನೆಯ ಮೇಲೆ 5 ಕ್ವಶನ್ಗಳನ್ನು ಕೇಳ್ತಾನೆ. ಅಂದರೆ ಒಂದು ಟೇಬಲ್ ಗ್ರಾಫ್ ಅನ್ನು ಕೊಡ್ತಾನೆ. ಆ ಟೇಬಲ್ ಗ್ರಾಫ್ ಕೊಟ್ಟು ಅದರ ಮೇಲೆ 5 ಪ್ರಶ್ನೆಗಳನ್ನು ಕೇಳ್ತಾನೆ. ಇಲ್ಲ ಒಂದೇ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಈ ರೀತಿ ಆದರೂ ಕೇಳ್ಬೋದು. ಇಲ್ಲ ಸ್ತಂಭ ಲೇಖನ ಅದರ ಮೇಲೆ ಕೇಳ್ಬೋದು. ಪೈ ನಕ್ಷೆಗಳ ಮೇಲೆ ಕೇಳ್ತಾನೆ, ರೇಖಾನಕ್ಷೆ ಮೇಲೆ ಕೇಳ್ತಾನೆ. ಇದು ಕೆಸೆಟ್ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್. ಈಗ ನವೆಂಬರ್ ತಿಂಗಳಿನಲ್ಲಿ ಬರುವಂಥ ಒಂದು ಕೆಸೆಟ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಇದು ಟಾಪಿಕ್. ಅದೇ ರೀತಿ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಈಗ RRB ಆಗಿರ್ಬೋದು, SSC ಎಕ್ಸಾಮ್ ಆಗಿರ್ಬೋದು, ಈ ಗ್ರೂಪ್ ಡಿ ಅಲ್ಲಿ ಕೇಳುವಂಥ ಒಂದು ಪ್ರಶ್ನೆಗಳಾಗಿವೆ. ಈಗ ದಿನನಿತ್ಯ ಪ್ರಾಕ್ಟೀಸ್ ಮಾಡ್ರಿ. ನೋಡ್ರಿ, ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ನಾವು. ಈ ಟೇಬಲ್ ಗ್ರಾಫ್, ಮೊದಲು ನಾವು ಟೇಬಲ್ ಗ್ರಾಫ್ ಅನ್ನು ನೋಡೋಣ. ಈ ಟೇಬಲ್ ಗ್ರಾಫ್ನಲ್ಲಿ ಮೊದಲೇ ಒಂದು ಪ್ರಶ್ನೆ ಏನಿದೆ, ಒಂದು ನಗರದಲ್ಲಿ ಮದ್ಯ ನಿಷೇಧದ ಮೇಲೆ ಸಾರ್ವಜನಿಕರ ಅಭಿಪ್ರಾಯದ ಒಂದು ಸಮೀಕ್ಷೆ ಅಂತ ಕೊಟ್ಟಿದ್ದಾರೆ. ಈ ಟೇಬಲ್ ಗ್ರಾಫ್ ಅನ್ನು ಕೊಟ್ಟಿದ್ದಾರೆ. ಈ ಟೇಬಲ್ ಗ್ರಾಫ್ ಮುಂದೆ ಒಂದು ಪ್ರಶ್ನೆ ಇದೆ ನೋಡ್ರಿ. ಮೊದಲು ನಾವು ಈ ಟೇಬಲ್ ಗ್ರಾಫ್ ಏನಿದೆ ಅಂತ ನೋಡ್ಕೋಬೇಕು. ನಂತರ ಈ ಒಂದು ಪ್ರಶ್ನೆಯನ್ನು ಓದೋಣ. ಇಲ್ಲಿ ನೋಡ್ಬೋದು, ನಿಷೇಧಕ್ಕೆ ಪರ 680 ಈ ಪುರುಷರು ಸ್ತ್ರೀಯರು ಒಟ್ಟು ಇದೆ. ನಿಷೇಧಕ್ಕೆ ವಿರೋಧ, ಅದೇ ರೀತಿ ಯಾವುದೇ ಅಭಿಪ್ರಾಯವಿಲ್ಲ. ಒಟ್ಟು ಜನರು ಅಂತ ಅಂದರೆ ಒಂದು ನಗರದ ಪ್ರದೇಶದಲ್ಲಿರುವಂಥ ಜನರು ಅವರು ನಿಷೇಧಕ್ಕೆ ಪರ ಮತ್ತು ವಿರೋಧ, ಅದಕ್ಕೆ ಯಾವುದೇ ರೀತಿಯ ಒಂದು ಅಭಿಪ್ರಾಯವಿಲ್ಲವಂಥ ಜನರು ಇದ್ದಾರೆ. ಅದರಲ್ಲಿ ಸ್ತ್ರೀಯರು ಮತ್ತು ಪುರುಷರು ಇಲ್ಲ ಒಟ್ಟು ಅಂತ ಕೊಟ್ಟಿದ್ದಾರೆ. ನೋಡ್ಬೋದು, ಈ ಮೊದಲೇ ಒಂದು ಪ್ರಶ್ನೆ ಏನಿದೆ ಅದನ್ನು ತಿಳಿಸ್ತೀನಿ ನೋಡ್ರಲ್ಲಿ. ಏನಿಲ್ಲ, ಎಷ್ಟು ಜನ ಪುರುಷರು ಮದ್ಯವನ್ನು ವಿರೋಧಿಸುತ್ತಾರೆ ಅಂತ ಪ್ರಶ್ನೆ ಇದೆ ನೋಡ್ರಲ್ಲಿ. ಎಷ್ಟು ಜನ ಪುರುಷರು ಮದ್ಯವನ್ನು ವಿರೋಧಿಸುತ್ತಾರೆ ಅಂತ ಇದೆ. ಈ ಗ್ರಾಫ್ ಅನ್ನು ನೋಡಬೇಕು. ಈ ವಿರೋಧಿಸುವಂತ ಒಂದು ಪ್ರಶ್ನೆ ಏನಿದೆ ನೋಡ್ರಿ, ನಿಷೇಧಕ್ಕೆ ಪರವಾಗಿದೆ. ಈ ಪುರುಷರು ಅಂದಾರ, ಅವರು ಪುರುಷರು ಅಂದಾಗ ನಮಗೆ ಎಲ್ಲಿ ಬರ್ತಾರೋ, ಪುರುಷರು ಅಂದಾಗ ನಮಗೆ ಈ ಪುರುಷರು, ಈ ಒಂದು ಲೈನಲ್ಲಿ ಇರುವಂತವರು ಪುರುಷರು. ಇಲ್ಲಿ ಅವರು ಏನ್ ಕೇಳಿದ್ದಾರೆ, ಮದ್ಯದ ವಿರೋಧ ಅಂದ್ರೆ ಮದ್ಯವನ್ನು ವಿರೋಧಿಸಿದ್ದಾರೆ ಅಂತೆ. ಅಂದ್ರೆ ಇಲ್ಲಿ ನಿಷೇಧಕ್ಕೆ ವಿರೋಧ, ನಿಷೇಧಕ್ಕೆ ಅಂದ್ರೆ ಮದ್ಯನೂ ನಿಷೇಧ ಎರಡೂ ಒಂದೇ. ಈ ವಿರೋಧ ಅಂದಾಗ ನಾವು 1290 ಜನರು ಈ ಮದ್ಯವನ್ನು ವಿರೋಧಿಸುತ್ತಾರೆ ಅಂತ ಇದೆ. ಇಲ್ಲಿ ಯಾವುದೇ ಅಭಿಪ್ರಾಯವಿಲ್ಲ, ಆದರೆ ನಮಗೆ ಇಲ್ಲಿ ಯಾವುದೇ ಅಭಿಪ್ರಾಯವೂ ಬರುವುದಿಲ್ಲ. ಇಲ್ಲಿ ಮದ್ಯಕ್ಕೆ ಅಂದ್ರೆ ಇವರು 680 ಅನ್ನುವುದು ನಿಷೇಧಕ್ಕೆ ಪರ, ಅಂದ್ರೆ ನಮ್ಗೆ ಮದ್ಯಪಾನ ಬೇಕು ಅನ್ನುವಂಥ ವ್ಯಕ್ತಿಗಳು 680 ಇದ್ದಾರೆ. 1290 ಅನ್ನುವುದು ಈಗ ನಿಷೇಧಕ್ಕೆ ವಿರೋಧ ಅಂತ ಜನರಿದ್ದಾರೆ. ಆನ್ಸರ್ ಏನಾಗುತ್ತೆ ನೋಡ್ರಿ, 1290 ಆಗುತ್ತೆ. ಈ ರೀತಿ ಪ್ರಶ್ನೆಗಳು ಇರುತ್ತವೆ. ಈ ಮೊದಲೇ ಒಂದು ಪ್ರಶ್ನೆ. ಸೆಕೆಂಡ್ ಪ್ರಶ್ನೆ ಇದರಲ್ಲಿ ನೋಡ್ಬೋದು, ನಗರ ಪ್ರದೇಶದಲ್ಲಿ ಪುರುಷರ ನಿಷೇಧಕ್ಕೆ ಪರ ಮತ್ತು ವಿರೋಧದ ಜನರ ನಡುವಿನ ವ್ಯತ್ಯಾಸ ಅಂತ ಕೇಳಿದ್ದಾರೆ. ನೋಡ್ರಲ್ಲಿ, ನಗರದ ಪ್ರದೇಶದಲ್ಲಿ ಪುರುಷರ ಅಂದ್ರೆ ಯಾರು, ಇಲ್ಲಿ ನೋಡ್ರಲ್ಲಿ ರೈಟ್ ಹಾಕಿನಿಲ್ಲ, ಪುರುಷರು ಅವರು ನಿಷೇಧಕ್ಕೆ ಪರ ಅಂತೆ. ನಿಷೇಧಕ್ಕೆ ಪರ ಈ ಸಂಖ್ಯೆ. ಅದೇ ರೀತಿ ವಿರೋಧ ಅಂದಾಗ ಈ ಸಂಖ್ಯೆ. ಜನರ ವ್ಯತ್ಯಾಸ ಎಷ್ಟು ಅಂದ್ರೆ ಈ ಎರಡೂ ಸಂಖ್ಯೆಗಳ ವ್ಯತ್ಯಾಸ ಎಷ್ಟಾಗತ್ತೆ ನೋಡ್ರಿ, 1200 ಮತ್ತು 680ರಲ್ಲಿ ವ್ಯತ್ಯಾಸ. ಅಂದ್ರೆ ಈ 1200ರಲ್ಲಿ ನಾವು 680 ಕಳೆದಾಗ ಎಷ್ಟು ಬರುತ್ತೆ ನೋಡ್ರಿ ಆನ್ಸರ್. 9ರಲ್ಲಿ 1 ಕಳೆದ್ರೆ 8 ಕಳೆದ್ರೆ 1, ಇದು 0. 12ರಲ್ಲಿ 6 ಕಳೆದ್ರೆ 6 ಉಳಿಯುತ್ತೆ ನಮಗೆ, ಇದು 0. ಎಷ್ಟು ಬಂತು ನಮಗೆ, 610 ಅನ್ನುವುದು ಈ ನಿಷೇಧದ ಪರ ಮತ್ತು ವಿರೋಧದ ನಡುವಿನ ವ್ಯತ್ಯಾಸವಾಗಿರುವಂಥ ಆಪ್ಷನ್ಸ್ ನೋಡೋದು. ಆಪ್ಷನ್ಸ್ ನಮಗೆ ಎ ಆಗುತ್ತೆ. ನೋಡಿಕೊಂಡು ನಾವು ಆನ್ಸರ್ ಅನ್ನು ಬಿಡಿಸಬೇಕು. ಅದೇ ರೀತಿ ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ. ಪ್ರಶ್ನೆಯನ್ನು ನೋಡ್ರಲ್ಲಿ, ಪ್ರಶ್ನೆಯನ್ನು ನೋಡ್ರಿ. ಈ ಗ್ರಾಫ್ನಲ್ಲಿ ಎರಡನೇ ಒಂದು
ಈ ಗ್ರಾಫ್ ಆಗಿರುವಂತದ್ದು. ಇಲ್ಲಿ ನೋಡ್ಬೋದು ಕೆಳಗಿನ ಕೋಷ್ಟಕವು ಒಂದು ಕಂಪನಿಯು 2006ರಿಂದ 2010ರವರೆಗೆ ಉತ್ಪಾದಿಸಿದ ವಿದ್ಯುನ್ಮಾನ ಉಪಕರಣಗಳ ವಿವರವನ್ನು ಒಳಗೊಂಡಿದೆ ಅಂತ. ವಿದ್ಯುನ್ಮಾನ ಉಪಕರಣಗಳು ಯಾವುವು? ಟಿವಿ ಮತ್ತು LCD. ಅವ್ರೇನು ಹೇಳಿದ್ದಾರೆ? ವಿದ್ಯುನ್ಮಾನ ಉಪಕರಣಗಳು ಯಾವುವು? ಟಿವಿ ಮತ್ತು LCD ಅಂತ ಕೊಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ ಪ್ರಶ್ನೆ ಟಿವಿ ಮತ್ತು LCD ಇದೆ. ಇಲ್ಲಿ ಗ್ರಾಫ್ ಅನ್ನು ನೋಡ್ಬೋದು, ವರ್ಷವನ್ನು ಕೊಟ್ಟಿದ್ದಾರೆ 2006ರಿಂದ 2010ರವರೆಗೆ. ಒಂದು ಟಿವಿ ಒಂದು ಲೈನ್ ಕೊಟ್ಟಿದ್ದಾರೆ, LCD ಒಂದು ಲೈನ್ ಕೊಟ್ಟಿದ್ದಾರೆ. ಅವರು ಪ್ರಶ್ನೆಯನ್ನು ಯಾವ ರೀತಿ ಕೇಳ್ತಾರೆ ಅಂತ ಮುಂದಿನ ಒಂದು ಪ್ರಶ್ನೆಯನ್ನು ನೋಡಲಿ ಸ್ನೇಹಿತರೆ. ಏನಿದೆ? ಯಾವ ವರ್ಷದಲ್ಲಿ ಅತಿ ಹೆಚ್ಚು ವಿದ್ಯುನ್ಮಾನ ಉಪಕರಣಗಳನ್ನು ಉತ್ಪಾದಿಸಲಾಗಿದೆ ಅಂತ ಪ್ರಶ್ನೆ ಇದೆ. ನೋಡ್ಬೋದು ನಾವು ಇಲ್ಲಿ ಪ್ರಶ್ನೆ ಏನಿದೆ? ಯಾವ ವರ್ಷದಲ್ಲಿ ವಿದ್ಯುನ್ಮಾನ ಉಪಕರಣಗಳು ಅಂದ್ರೆ ಯಾವುವು? ಈ ಎರಡೂ ಸೆಟ್ ಅಂದ್ರೆ ಟಿವಿ ಮತ್ತು LCD ಇವು ವಿದ್ಯುನ್ಮಾನ ಉಪಕರಣಗಳು ಯಾವ ವರ್ಷದಲ್ಲಿ ಅತಿ ಹೆಚ್ಚಾಗಿದೆ ನೋಡ್ಬೋದು. ಅಷ್ಟು ವರ್ಷಗಳನ್ನ ಕೂಡಿಸ್ಕೊಳ್ರಿ. ಅಂದ್ರೆ ಅಷ್ಟು ಅಂದ್ರೆ ಈ ರೀತಿಯ ಟಿವಿ ಒಂದು ಸಪ್ರೇಟ್ ಕೊಡಿಸಲ್ಲ, LCD ಒಂದು ಸಪ್ರೇಟ್ ಕೊಡಿಸಲ್ಲ. ಅಂದ್ರೆ ಅಲ್ಲಿ ಪ್ರತಿ ಒಂದೊಂದು ವರ್ಷವನ್ನು ಸಪ್ರೇಟ್ ಕೇಳಿದ್ದಾನೆ. ಯಾವ ವರ್ಷ ಅಂತ ಕೇಳಿದ್ದಾನೆ. ವರ್ಷ ಕೇಳಿದಾಗ ನಾವು ಈ 2010 ಒಂದು ಅನ್ನೋದು ಕೂಡಿಸ್ಬೇಕು. 2009 ಕೂಡಿಸ್ರಿ, 2008 ಕೂಡಿಸ್ರಿ, 2007, 2006 ಈ ಅಷ್ಟು ವರ್ಷಗಳನ್ನು ಕೂಡಿಸ್ಕೊಂಡು ಟಿವಿ ಮತ್ತು LCD ಕೂಡಿಸಿದಾಗ ನಮಗೆ ಯಾವ ವರ್ಷ ಅಂದ್ರೆ ಯಾವುದು ಜಾಸ್ತಿ ಆಗುತ್ತೆ, ಯಾವ ಸಂಖ್ಯೆ ಹೆಚ್ಚಾಗುತ್ತೆ ಆ ವರ್ಷ ನಮಗೆ ಬರುವಂಥದ್ದು. ನೋಡ್ಬೋದು ಇಲ್ಲಿ ಯಾವ ವರ್ಷವನ್ನು ಕೂಡಿಸ್ತೀರಿ ನೋಡ್ರಿ. ಪ್ರತಿಯೊಂದನ್ನು ಕೂಡಿಸ್ರಿ. ಇಲ್ಲಿ 6 + 7 ಎಷ್ಟು? 13,000 ನಮಗೆ ಈ 2006ರಲ್ಲಿ ಆಗುತ್ತೆ. ಅದೇ ರೀತಿ ಇಲ್ಲಿ 9,400 ಮತ್ತು 9,000 ಎಷ್ಟಾಗುತ್ತೆ? 9 2 18 ಅಂದರೆ 18,400 ಆಗುತ್ತೆ ನಮಗೆ ಯಾವ ವರ್ಷದಲ್ಲಿ? 2007ರಲ್ಲಿ. ಅದೇ ರೀತಿ 2008ರಲ್ಲಿ ನೋಡ್ಬೋದು 13 + 9 ಎಷ್ಟು? 22 ಆಗುತ್ತೆ. 22,000 ಅನ್ನೋದು ಯಾವ ವರ್ಷದಲ್ಲಿ? ಇದು 2008ರಲ್ಲಿ. ಅದೇ ರೀತಿ 2009 ಕೂಡಿಸ್ರಿ. 2009 10,000 + 11,000 ಎಷ್ಟಾಗುತ್ತೆ? 21,000 ಆಗುತ್ತೆ. ಇದು 22,000. 2010 ಕೂಡಿಸ್ರಿ. 2010 ಅಂದಾಗ ನಾವು 12,000 + 8,000 ಕೂಡಿಸಿದಾಗ ಎಷ್ಟಾಗುತ್ತೆ? 20,000 ಆಗುತ್ತೆ. ಇಲ್ಲಿ ನಮಗೆ ಯಾವ ಸಂಖ್ಯೆ ದೊಡ್ಡ ಸಂಖ್ಯೆ ಆಗಿದೆ? 22,000 ಅನ್ನೋದು ದೊಡ್ಡ ಸಂಖ್ಯೆ ಆಗಿರುವಂಥದ್ದು. ಅವ್ರು ಏನು ಕೇಳಿದ್ದಾರೆ? ಅತಿ ಹೆಚ್ಚು ಉತ್ಪಾದಿಸಲಾಗಿದೆ ಅಂತ ಕೇಳಿದ್ದಾರೆ. ಉತ್ಪಾದಿಸಿದ ಯಾವಪ್ಪ ಅಂದರೆ ನಮಗೆ 2008 ಆಗುತ್ತೆ. 2008 ಅನ್ನೋದು ಆಪ್ಷನ್ಸ್ನಲ್ಲಿ ಎಲ್ಲಿದೆ? ಆಪ್ಷನ್ಸ್ ನಮಗೆ ಸಿ ಕರೆಕ್ಟ್ ಆಗಿರುವಂಥ ಆನ್ಸರ್. ನಾವು ಪ್ರಶ್ನೆಯನ್ನು ಕರೆಕ್ಟಾಗಿ ಓದಬೇಕು, ತಿಳ್ಕೋಬೇಕು ಅದನ್ನು. ಯಾವ ರೀತಿ ಏನು ಕೊಟ್ಟಿದ್ದಾರೆ, ಯಾವ ರೀತಿ ಅಂದರೆ ಯಾವ ವರ್ಷದಲ್ಲಿ ಏನು ಕಂಡುಹಿಡಿಬೇಕಂತ ಈ ರೀತಿ ಪ್ರಶ್ನೆಗಳು ಇರುತ್ತವೆ. ಇನ್ನು ಪ್ರತಿಯೊಂದನ್ನು ಪ್ರಶ್ನೆಯನ್ನು ನಿಮಗೆ ಡೀಟೇಲ್ಸ್ ಆಗಿ ತಿಳಿಸ್ತಾ ಹೋಗ್ತೀನಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇದರಲ್ಲಿ ಇದೇ ಒಂದು ಡಯಾಗ್ರಾಮ್ದಲ್ಲಿ ಈ ಸೆಕೆಂಡ್ ಪ್ರಶ್ನೆ ನೋಡ್ರಿ. 2006 ಮತ್ತು 2007ರಲ್ಲಿ ಉತ್ಪಾದಿಸಿದ ಟಿವಿಗಳ ಅನುಪಾತ ಅಂತ ಕೇಳಿದ್ದಾರೆ. ನೋಡ್ರಿ 2006 ಮತ್ತು 7. 2006 ಮತ್ತು 7 ಎಲ್ಲಿ ಬರುತ್ತೆ? 2006 ಮತ್ತು 7 ಅನ್ನೋದು ಇಲ್ಲಿದೆ. ಈ ಎರಡೂ ವರ್ಷಗಳಲ್ಲಿ ಉತ್ಪಾದಿಸಿದ ಟಿವಿಗಳ ಅನುಪಾತ ಅಂತ ಕೇಳಿದ್ದಾರೆ. ನಮಗೆ ಡೈರೆಕ್ಟ್ ಆಗಿ ಅನುಪಾತ ಕೊಟ್ಟಿಲ್ಲ ಇಲ್ಲಿ. ಅವರು ನಾವು ಈ ಎರಡೂ ಟಿವಿಗಳ ಒಂದು ಅನುಪಾತವನ್ನು ಕಂಡುಹಿಡಬೇಕು. ಯಾವ ರೀತಿ ಅಂದರೆ ಆ ವರ್ಷಗಳನ್ನು ಬರೆದುಕೊಳ್ರಿ. 2006 ಮತ್ತು 7. 2006 ಅಂತ ಬರೆದುಕೊಳ್ತೀರಿ. ಅನುಪಾತ 2007. ಈ ಎರಡೂ ವರ್ಷಗಳ ಒಂದು ಅನುಪಾತ ಕೇಳಿದ್ದಾರೆ ಅವರು. ಅನುಪಾತ ಕೇಳಿದಾಗ ನಾವು ಈ ವರ್ಷದ ಟಿವಿಯ ಅನುಪಾತ ನೋಡ್ರಿ. ಟಿವಿಯಲ್ಲಿ ಕೊಟ್ಟಿದ್ದಾರೆ. ಟಿವಿ ಅನ್ನೋದು ಇಲ್ಲಿದೆ. 2006 ಮತ್ತು 7 ಇಲ್ಲಿದೆ ನಮಗೆ. 2006ರಲ್ಲಿ 6,000 ಇದೆ ಅನುಪಾತ. 2007ರಲ್ಲಿ ಎಷ್ಟಿದೆ? 9,000 ಇದೆ. ನಾವು ಅನುಪಾತ ಕೇಳಿದ್ದಾರೆ, ಅನುಪಾತ ಅಂತ ಬರೆದುಕೊಂಡಿವಿ. ಬರೆದುಕೊಂಡಾಗ ನಾವು ಈ ಸಂಖ್ಯೆಗಳ ಕಡ್ತಾ ಹೊಡಿಬೇಕು. ನೋಡ್ರಲ್ಲಿ ಈ 3 0, ಈ 3 0, 3 2 6, 3 3 9. ಆನ್ಸರ್ ಏನು ಬಂತು ನಮಗೆ? 2:3 ಬಂತು. ಆಪ್ಷನ್ಸ್ನಲ್ಲಿ ನೋಡ್ಬೋದು. ಆಪ್ಷನ್ಸ್ ನಮಗೆ 2:3 ಎಲ್ಲಿದೆ? ಆಪ್ಷನ್ ಸಿ ನಮಗೆ ಕರೆಕ್ಟ್ ಆಗಿರುವಂಥದ್ದು. ಇನ್ನೊಮ್ಮೆ ನೋಡ್ರಲ್ಲಿ ತಿಳಿಸ್ತೀನಿ. 2006 ಮತ್ತು 7ರಲ್ಲಿ ಉತ್ಪಾದಿಸಿದ ಟಿವಿಗಳ ಅನುಪಾತ ಅಂತ ಕೊಟ್ಟಿದ್ದಾರೆ. ಅನುಪಾತ ಅಂದಾಗ ನಾವು 2006 ಮತ್ತು 7ನ ಅನುಪಾತದಲ್ಲಿ ಇಟ್ಕೋತೀವಿ. ಇಟ್ಕೊಂಡಾಗ ನಾವು 2006ರಲ್ಲಿ ಟಿವಿ ಅಂತ ಕೊಟ್ಟಿದ್ದಾರೆ. ಅವ್ರು ಟಿವಿ ಅಂದಾಗ ನಾವು ಈ ಒಂದು ಲೈನನ್ನು ನೋಡ್ತೀವಿ. ಈ ಲೈನ್ ನೋಡಿದಾಗ 2006ರಲ್ಲಿ 6,000 ಟಿವಿ ಇವೆ. 2007ರಲ್ಲಿ 9,000 ಟಿವಿ ಇವೆ.
ಈ ಉಪಕರಣಗಳ ಒಂದು ವಿವರವನ್ನು ಒಳಗೊಂಡಿರುವಂತದ್ದು. ಇಲ್ಲಿ 6,000 ಮತ್ತು 9,000ನ ಈ 3 0 ಈ 3 0 2 3 2 6 3 3 9 2 ಅನುಪಾತ 3 ಈ ಒಂದು ಸೆಕೆಂಡ್ ಪ್ರಶ್ನೆಯ ಆನ್ಸರ್ ಆಗಿರುವಂತದ್ದು. ಇನ್ನ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಶ್ನೆಯನ್ನು ನೋಡ್ಬೋದು. 2008 ಮತ್ತು 10ರಲ್ಲಿ LCDಗಳ ತಯಾರಿಕೆ ಅನುಪಾತವಂತ ಕೊಟ್ಟಿದ್ದಾರೆ. ಎಷ್ಟು ಅಂತ ಕೊಟ್ಟಿದ್ದಾರೆ. ಹಿಂದಿನ ಸ್ಲೈಡ್ ಅಲ್ಲಿ ನಿಮಗೆ ಟಿವಿ ಬಗ್ಗೆ ಕಂಡುಹಿಡಿದಿದ್ದೀನಿ. ಈಗ ನೀವು LCD ಅನ್ನ ಕಂಡುಹಿಡಿಯಿರಿ ಯಾವ ರೀತಿ ಬರುತ್ತೆ ಅಂತ. ನೋಡ್ರಲ್ಲೇ ಸ್ನೇಹಿತರೆ, ಏನಿದೆ ಅದು 2008 ಮತ್ತು 10ರ LCD ಅಂತ ಕೊಟ್ಟಿದ್ದಾರೆ. ಅನುಪಾತ ಕೊಟ್ಟಿದ್ದಾರೆ. ಅನುಪಾತ ಅಂದಾಗ ನಾನು ನಿಮ್ಗೆ ಏನು ಹೇಳಿದೆ, 2008 ಅನುಪಾತ 2010 ಬರೆದುಕೊಳ್ತೀರಿ. ಬರೆದುಕೊಂಡಾಗ ನಾವು ಯಾವ್ದು ಕೇಳಿದ್ದಾರೆ ಅವರು, LCD ಕೇಳಿದ್ದಾರೆ. LCD ಅಂದಾಗ ನಾವು 2008 ಇಲ್ಲಿದೆ, 2008 ಇಲ್ಲಿ 2008 ನಾವು 9,000 ಇದೆ 2008ರಲ್ಲಿ. ಅದೇ ರೀತಿ 2010ರಲ್ಲಿ ಎಷ್ಟಿದೆ, 2010ರಲ್ಲಿ 12,000 ಇದೆ. ಎಷ್ಟಿದೆ, 12,000 ಇದೆ. ಅವ್ರು ಏನು ಕೇಳಿದ್ದಾರೆ, ಅನುಪಾತ ಕೇಳಿದ್ದಾರೆ. ಬರೀ ಅನುಪಾತ ಕೇಳಿದಾಗ ನಾವು ನೋಡ್ಬೋದು ಇಲ್ಲಿ ಈ 3 0 ಈ 3 0 ಹೋಯ್ತು, 3 3 9 3 4 12. ಆನ್ಸರ್ ಏನು ಬಂತು, 3 ಅನುಪಾತ 4 ಬಂತು. ಏನಾಯ್ತು ನಮಗೆ ಆನ್ಸರ್ 3 ಅನುಪಾತ 4 ಆಗುತ್ತೆ. ಆಪ್ಷನ್ಸ್ ನಲ್ಲಿ ನೋಡ್ಬೋದು, ಆಪ್ಷನ್ಸ್ ನಮಗೆ ಬಿ ಕರೆಕ್ಟ್ ಆಗಿರುವಂತದ್ದು. ಇನ್ನ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇದರಲ್ಲಿ ಈ 4ನೇ ಪ್ರಶ್ನೆ ನೋಡ್ಬೋದು. ಇದರಲ್ಲಿ 2010ರಲ್ಲಿ ತಯಾರಿಸಿದ LCDಗಳ ಅರ್ಧದಷ್ಟು ಟಿವಿಗಳನ್ನು ಯಾವ ವರ್ಷದಲ್ಲಿ ತಯಾರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅವ್ರು ಏನು ಹೇಳಿದ್ದಾರೆ, 2010ರಲ್ಲಿ ಈ 2010ರಾಗ ತಯಾರಿಸಿದಂತ LCDಗಳು ಅಂತ. LCD ಅಂದಾಗ ಇಲ್ಲಿ ಬಂತು ಯಾವ ಒಂದು 2010. 2010ರಲ್ಲಿ LCDಗಳ ಅರ್ಧದಷ್ಟು ಅಂದ್ರೆ 2010ರ LCD ಎಷ್ಟಿದೆ, 2010ರಲ್ಲಿ 12,000 ಇದೆ. ಎಷ್ಟು, 12,000 ಇದೆ. ಅರ್ಧದಷ್ಟು ಟಿವಿಗಳನ್ನು ಯಾವ ವರ್ಷದಲ್ಲಿ ಒಳಗೊಂಡಿದೆ ಅಂತ ನೋಡ್ರಲ್ಲಿ. ಯಾವ ವರ್ಷ ಅಂತ ಕೊಟ್ಟಿಲ್ಲ ಅವರು ಟಿವಿಗಳಲ್ಲಿ, ಅವರು ಯಾವ ವರ್ಷವನ್ನೇ ಕೇಳಿದ್ದಾರೆ. ಯಾವ ವರ್ಷ ಅಂದ್ರೆ ಅರ್ಧದಷ್ಟು LCDಗಳ ಅರ್ಧದಷ್ಟು ಟಿವಿಯನ್ನು ಒಳಗೊಂಡಿದೆ ಅಂತ. ಯಾವ ವರ್ಷ ನೋಡ್ಬೋದು ಇಲ್ಲಿ. ಈಗ 12,000ರಲ್ಲಿ ನಾವು ಅರ್ಧ ಮಾಡಿದಾಗ ಎಷ್ಟಾಗತ್ತೆ ನೋಡ್ರಿ, 2 6 12 ಈ 0 6,000 ಆಯ್ತು. 6,000 ನಮಗೆ ಟಿವಿಯಲ್ಲಿ ನೋಡ್ಬೋದು ಯಾವ ವರ್ಷ ಬರುತ್ತೆ. ಈ ಟಿವಿಯನ್ನು ನೋಡ್ಬೋದು, ಟಿವಿ 6,000 ಇಲ್ಲಿದೆ ನಮಗೆ. 2006ರಲ್ಲಿ 6,000 ಒಳಗೊಂಡಿರುವಂಥದ್ದು ಟಿವಿ. ಆಪ್ಷನ್ಸ್ ನಮಗೆ ಬಿ ಕರೆಕ್ಟ್ ಆಗಿರುವಂಥದ್ದು. ನೋಡ್ಬೋದು ನೀವು, ಅರ್ಧ ಕೇಳಿದ್ದಾರೆ ಅಂದ್ರೆ 2010ರ LCDಗಳ ಅರ್ಧದಷ್ಟು ಟಿವಿ ಯಾವ ವರ್ಷದಲ್ಲಿ ಅಂತ ಕೇಳಿದ್ದಾರೆ. 2006 ಅನ್ನೋದು ನಮಗೆ ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗುತ್ತೆ. ಈ ರೀತಿ ಒಂದು ಟೇಬಲ್ ಗ್ರಾಫ್ನಲ್ಲಿ ನೋಡ್ಬೋದು. ಈ ಟೇಬಲ್ ಗ್ರಾಫ್ ಅನ್ನ ಇನ್ನೊಂದು ನೋಡೋಣ ಪ್ರಶ್ನೆ ಯಾವುದು ಅಂತ. ಈ 5ನೇ ಪ್ರಶ್ನೆ ನೋಡ್ರಿ ಸ್ನೇಹಿತರೆ, 2006ರಿಂದ 2008ರವರೆಗೆ ಉತ್ಪಾದಿಸಲಾದ ಟಿವಿ ಹಾಗೂ LCDಗಳ ಪ್ರಮಾಣದ ವ್ಯತ್ಯಾಸ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡ್ಬೋದು ಇಲ್ಲಿ ಆಪ್ಷನ್ಸ್ ನೋಡ್ಬೋದು. ಆಪ್ಷನ್ಸ್ ಎ 2600, ಆಪ್ಷನ್ಸ್ ಬಿ 2100, ಆಪ್ಷನ್ ಸಿ 2900, ಆಪ್ಷನ್ ಡಿ 2010 ಇದೆ. ಇಲ್ಲಿ ನೋಡ್ಬೋದು 2006ರಿಂದ 2008ರವರೆಗೆ. 2006ರಿಂದ ಎಲ್ಲಿಂದ ಸ್ಟಾರ್ಟ್ ಆಯ್ತು, 2006ರಿಂದ ನಮಗೆ 2008ರವರೆಗೆ ಉತ್ಪಾದಿಸಿದ ಟಿವಿ ಹಾಗೂ LCDಗಳ ಪ್ರಮಾಣದ ವ್ಯತ್ಯಾಸ ಅಂತ ಕೇಳಿದ್ದಾರೆ. ಟಿವಿ ಮತ್ತು LCDಗಳ ಒಂದು ವ್ಯತ್ಯಾಸ. ಟಿವಿ ಮತ್ತು LCDಗಳ ವ್ಯತ್ಯಾಸ ಕೇಳಿದಾಗ ನಾವು ಏನು ಮಾಡಬೇಕು, ವ್ಯತ್ಯಾಸ ಅಂದಾಗ ನಾವು ಮೈನಸ್ ಅನ್ನು ಮಾಡಬೇಕು. ಮೈನಸ್ ಮಾಡಬೇಕಾದ್ರೆ ನಾವು 2006ರಿಂದ 2008ರವರೆಗಿನ ಈ ಅಷ್ಟು ಟಿವಿಗಳನ್ನು ಕೂಡಿಸ್ಕೊಳ್ಬೇಕು. ಯಾವು 2006 2007 2008 ಎಷ್ಟೆಷ್ಟು ಟಿವಿ, 6,000 9,000 13,000 ಈ ರೀತಿ ಅಷ್ಟು ಸಂಖ್ಯೆಗಳನ್ನು ಕೂಡಿಸ್ಕೊಳ್ರಿ. ಎಷ್ಟಾಗೈತೆ ನೋಡ್ರಿ, 6,000 9,000 13,000. ನೋಡ್ಬೋದು ಇಲ್ಲಿ 6 9 ಎಷ್ಟು 15 15 1
10,000 25,000 ಆಯ್ತು. 25 ಪ್ಲಸ್ 3,000 ಎಷ್ಟಾಗುತ್ತೆ? 28,000 ಆಗುತ್ತೆ. ಅದೇ ರೀತಿ ಈ ಮೂರು LCDಗಳ ಒಂದು ಒಟ್ಟು ಟೋಟಲ್ ಆಗಿ ಕೂಡಿಸ್ರಿ ಎಷ್ಟಾಗೈತಿ ನೋಡ್ರಿ. 7,000 ಪ್ಲಸ್ ನೋಡ್ರಿ 7,000 ಪ್ಲಸ್ 9,400 ಎಷ್ಟಾಗುತ್ತೆ? 16,400 ಆಯ್ತು. 16,000 ಪ್ಲಸ್ 9,000 ಅಂದಾಗ ನಾವು 25,000 ಆಗುತ್ತೆ. 25,000 ಪ್ಲಸ್ 400 ಎಷ್ಟು? 25,400 ಆಗುತ್ತೆ. 25,400ನ್ನ 28,000 ಕಳೆಯಿರಿ. 10ರಾಗ 4 ಕಳೆದ್ರೆ 6 ಉಳಿಯುತ್ತೆ. 8ರಲ್ಲಿ 6 ಕಳೆದ್ರೆ 2 ಉಳಿಯುತ್ತೆ. ಇದು 0 2 0 ಅಂದರೆ ಆನ್ಸರ್ ಎಷ್ಟು ಬಂತು ನಮಗೆ? 2,600 ಆನ್ಸರ್ ಬರುತ್ತೆ. ಆಪ್ಷನ್ಸ್ನಲ್ಲಿ ನೋಡ್ಬೋದು. ಆಪ್ಷನ್ಸ್ ನಮಗೆ ಎ ಕರೆಕ್ಟ್ ಆಗಿರುವಂಥದ್ದು. ಈ ರೀತಿ ಒಂದು 5 ಪ್ರಶ್ನೆಗಳನ್ನು ಒಂದು ಗ್ರಾಫಿನಲ್ಲಿ ಕೊಡ್ತಾರೆ. ಈ ಕೆಸೆಂಟ್ನಲ್ಲಿ ಬೇರೆ ಬೇರೆ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ. ಪ್ರಶ್ನೆ ಏನೇ ನೋಡ್ರಿ ಸ್ನೇಹಿತರೆ, ಇದು ಎರಡನೇ ಒಂದು ವಿಭಾಗ ಅಥವಾ ಭಾಗ ಅಂತ ನೋಡ್ಬೋದು, ಸ್ತಂಭ ಲೇಖನ ಅಂತ. ಈ ಸ್ತಂಭ ಲೇಖನದಲ್ಲಿ ಮೊದಲೇ ಒಂದು ಪ್ರಶ್ನೆ ಏನಿದೆ ನೋಡ್ರಿ. 2008ರಿಂದ 2013ರ ಅವಧಿಯಲ್ಲಿ ಒಂದು ದೇಶದ ಪುರುಷರ ಹಾಗೂ ಮಹಿಳೆಯರ ಜನಸಂಖ್ಯೆಯನ್ನ ಕೆಳಕಂಡ ನಕ್ಷೆಯಲ್ಲಿ ಕೊಡಲಾಗಿದೆ. ಕೊಟ್ಟಿರುವ ಎಷ್ಟು ವರ್ಷಗಳಲ್ಲಿ ಪುರುಷರ ಜನಸಂಖ್ಯೆಯು ಮಹಿಳೆಯರ ಜನಸಂಖ್ಯೆಗಿಂತ ಕನಿಷ್ಠ 10% ಹೆಚ್ಚಾಗಿದೆ ಅಂತ ಪ್ರಶ್ನೆ ಇದೆ. ಇದು ಲಕ್ಷಗಳಲ್ಲಿ ಅಂತ. ಈ ಲಕ್ಷಗಳಲ್ಲಿ ಅಂದಾಗ ನಾವು ನೋಡ್ರಿ, ಪುರುಷರ ಜನಸಂಖ್ಯೆಯು ಮಹಿಳೆಯರ ಜನಸಂಖ್ಯೆಗಿಂತ 10% ಹೆಚ್ಚಾಗಿದೆ. ಯಾವ ಒಂದು ವರ್ಷದಲ್ಲಿ, ಎಷ್ಟು ವರ್ಷಗಳಲ್ಲಿ ಅಂತ ಪ್ರಶ್ನೆ ಇದೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಒಂದೊಂದು ವರ್ಷಗಳನ್ನು ಕಂಡು ಹಿಡ್ಕೋತಾ ಹೋಗೋಣ ನಾವು. ಈ ಒಂದೊಂದು ವರ್ಷವನ್ನು ಕಂಡು ಹಿಡಿದಾಗ ನಮಗೆ ಇಲ್ಲಿ ಆನ್ಸರ್ ಅಂದರೆ ಎಷ್ಟು ವರ್ಷಗಳು ಇವೆ ಅಂತ ಕೊಟ್ಟಿದ್ದಾರೆ. ಏನು 2008 ಮತ್ತು ಅಂದರೆ ಎಷ್ಟು ವರ್ಷಗಳು ಅಂದಾಗ ನಮಗೆ 4 ವರ್ಷದವೋ ಏನು 5 ವರ್ಷದವೋ ಏನು ಒಂದೇ ವರ್ಷ ಇತ್ತು ಯಾವುದೂ ಇಲ್ಲೋ ಅಂದರೆ 10%ಗಿಂತ ಹೆಚ್ಚು ಯಾವ ವರ್ಷಗಳು ಇವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಒಂದೊಂದನ್ನು ನೋಡೋಣ. ನೋಡ್ಬೋದು. ಮೊದಲೇ ಒಂದು ಪ್ರಶ್ನೆಯನ್ನು ನೋಡೋಣ. ಮೊದಲು 2008 ತೆಗೆದುಕೊಳ್ಳೋಣ. 2008ರಲ್ಲಿ ನಾವು ಇಲ್ಲಿ ನೋಡ್ಬೋದು ಈ ಯಾವ ವರ್ಷಗಳು 10%ಗಿಂತ ಹೆಚ್ಚಿವೆ ಅಂತ ನೋಡ್ಬೋದು. ಪುರುಷರಿಗಿಂತ ಸ್ತ್ರೀಯರಿಗಿಂತ ಪುರುಷರು 10% ಯಾವ ವರ್ಷದಲ್ಲಿ ಇವೆ ಅಂತ ನೋಡ್ರಿ. ಇಲ್ಲಿ 80 ಇದೆ, ಇಲ್ಲಿ 70 ಇದೆ, ಇಲ್ಲಿ ಇದು ಒಂದು, ಇಲ್ಲಿ 130, ಇಲ್ಲಿ 120 ಇದೆ, ಇದು ಒಂದು. ಇಲ್ಲಿ ಸ್ತ್ರೀಯರದು 150 ಇದೆ, ಪುರುಷರದು 140 ಇದೆ. ಇದು ಬರೋದಿಲ್ಲ 2010 ಅನ್ನೋದು ನಮಗೆ. ಇಲ್ಲಿ ಆಲ್ರೆಡಿ ಹೆಚ್ಚಾಗಿರುವಂಥದ್ದು ಸ್ತ್ರೀಯರದು, ಈ ಪುರುಷರದು ಕಡಿಮೆ ಇರುವಂಥದ್ದು ನೋಡ್ಬೋದು. ಇಲ್ಲಿ ಈ 2011 ನೋಡ್ಬೋದು. 2011ರಲ್ಲಿ ಪುರುಷರದು 112 ಇದೆ ಮತ್ತು ಸ್ತ್ರೀಯರದು 100 ಇದೆ. ಇದು ಒಂದು ನೋಡಬೇಕು, ಅಂದರೆ ಪುರುಷರದು ಜಾಸ್ತಿ ಇದೆ ಇಲ್ಲಿ. ಇಲ್ಲಿ 2012ರಲ್ಲಿ ನೋಡ್ಬೋದು 170 ಮತ್ತು 160 ಇದೆ ಸ್ತ್ರೀಯರದು. ಇದು ಒಂದು ಕಂಡುಹಿಡಿಬೇಕು. ಅದೇ ರೀತಿ ಇದೊಂದು 2013 ಕಂಡುಹಿಡಬೇಕು. ಬರೀ ಕೇವಲ 2010 ಅನ್ನೋದು ಇದು ಒಂದು ಮಾತ್ರ ನಾವು ಕಂಡುಹಿಡಲಿಕ್ಕೆ ನಡೀತೈತಿ. ಇಲ್ಲಿ ನೋಡ್ಬೋದು ಮೊದಲೇದು 2008 ಕಂಡುಹಿಡಿಯೋಣ. 2008 ನಾವು ಇಲ್ಲಿ 80 ಮತ್ತು 70 ಇದೆ. ಇದು ಪುರುಷರದು, ಇದು ಸ್ತ್ರೀಯರದು. ಪುರುಷರು ಮತ್ತು ಸ್ತ್ರೀಯರಿಗೆ ಎಷ್ಟು ಡಿಫ್ರೆಂಟ್ ಐತಿ? 10% ಹೇಳ್ಯಾರು. 10 ಅಂದಾಗ ನಾವು 70ಗೆ ಎಷ್ಟಾಯ್ತು? 10 ಆಯ್ತು. ಅಂದರೆ ನಮಗೆ ಏನು ಬೇಕಾಗಿದೆ? ಪರ್ಸೆಂಟೇಜ್ ಬೇಕಾಗಿದೆ. ಅಂದರೆ 10%ಗಿಂತ ಹೆಚ್ಚು ಬೇಕಾಗಿದೆ. ಪರ್ಸೆಂಟೇಜ್ ಅಂದಾಗ ನಾವು ಇಲ್ಲಿ 100 ತೆಗೆದುಕೊಳ್ತೀವಿ. 100 ತೆಗೆದುಕೊಂಡಾಗ ನಾವು ಈ ಜೀರೋ ಹೋಯ್ತು. ಇನ್ನು ಏನು ಮಾಡ್ಬೇಕಿದೆ ನಾವು ಇಲ್ಲಿ ನಿಮಗೆ ಸ್ವಲ್ಪ ಇಂಟು ಮಾಡಲಿಕ್ಕೆ ಕನ್ಫ್ಯೂಸ್ ಆಗ್ತಿದ್ರೆ ನೀವು ಈ ರೀತಿ ತೆಗೆದುಕೊಡ್ರಿ. 10 × 10 / 7 ಅಂತ. 10 100 ಆಯಿತು, / 7 ಆಯಿತು. ಇದು ಭಾಗಾಕಾರ ಮಾಡ್ರಿ. 7 × 1 7, 30 ಆಯಿತು. 7 × 3 21, 7 × 4 28 ಆಗುತ್ತೆ. 7 × 4 28 ಆಗುತ್ತೆ. ನಮಗೆ 10%ಗಿಂತ ಹೆಚ್ಚು ಬಂತು. ಇಲ್ಲಿ ಅವ್ರು ಏನು ಕೇಳಿದ್ದಾರೆ? 10%ಗಿಂತ ಯಾವ ವರ್ಷ ಬರುತ್ತೆ ಅಂತ ಕೇಳಿದ್ದಾರೆ. 2008 ಅನ್ನೋದು 10%ಗಿಂತ ಹೆಚ್ಚು ಬರುತ್ತೆ. ಅದೇ ರೀತಿ ನಾವು ನೆಕ್ಸ್ಟ್ ಯಾವ್ದು ಕಂಡುಹಿಡಬೇಕು? 2009 ಕಂಡುಹಿಡಬೇಕು. 2009 ಕಂಡುಹಿಡಿಯಿರಿ. ಎಷ್ಟು ಕೊಟ್ಟಿದ್ದಾರೆ? 130 ಮತ್ತು 120 ಕೊಟ್ಟಿದ್ದಾರೆ. ಎಷ್ಟು ಡಿಫ್ರೆಂಟ್ ಇವೆ? 10% ಡಿಫ್ರೆಂಟ್ ಇವೆ. 10 ಡಿಫ್ರೆಂಟ್ ಇದೆ. 120ಕ್ಕೆ ನಮ್ಮದು 10 ಡಿಫ್ರೆಂಟ್ ಆದರೆ 100ಕ್ಕೆ ಎಷ್ಟು ಕೇಳ್ಯಾರ ಅವರು? 100ಕ್ಕೆ ಅಂದಾಗ ನಾವು ಈ ಜೀರೋ ಹೋಯ್ತು.
2 ಆರ್ಲೆ 2 ಐದ್ಲೆ. ನಾವು 10 ಇಂಟು 5 ಮಾಡ್ಕೊಂಡು ಡಿವೈಡೆಡ್ ಬೈ 6 ಅನ್ನು ಮಾಡ್ಕೊಳ್ತೀವಿ. 6 ಅನ್ನು ಮಾಡ್ಕೊಂಡಾಗ ನಾವು ನೋಡ್ಬೋದು ಇಲ್ಲಿ 6 ಮೂರ್ಲೆ 2 ಮೂರ್ಲೆ 2 ಐದ್ಲೆ 5 ಐದ್ಲೆ 25 ಡಿವೈಡೆಡ್ ಬೈ 3 ಆಯಿತು. ನಮಗೆ 7 ಮೂರ್ಲೆ 21 7 ನಾಲ್ಕಲೆ 3 ಎಂಟ್ಲೆ 24 ಆಗುತ್ತೆ. 3 ಎಂಟ್ಲೆ 24 ಆಯಿತು. ಪಾಯಿಂಟ್ ಬಂತು. ಪಾಯಿಂಟ್ ಬಂದಾಗ ನಮಗೆ 10%ಗಿಂತ ಕಡಿಮೆ ಬಂತು. ಇದು 2009 ಅನ್ನೋದು ಅವ್ರು ಏನು ಹೇಳಿದ್ದಾರೆ, 10% ಜಾಸ್ತಿ ಬರ್ಬೇಕಂತ ಸ್ತ್ರೀಯರಿಗಿಂತ ನಮಗೆ 10% ಕಡಿಮೆ ಇದೆ. ಇಲ್ಲಿ ನೋಡ್ಬೋದು ಈ 2009 ಅನ್ನೋದು ಬರುವುದಿಲ್ಲ ನಮಗೆ. ಇನ್ನು ನೆಕ್ಸ್ಟ್ ನೋಡ್ಬೋದು. ನೆಕ್ಸ್ಟ್ ನಾವು ಇದು ಬರುವುದಿಲ್ಲ. 2010 ಅನ್ನೋದಕ್ಕೆ ಬರುವುದಿಲ್ಲ. 2011 ನೋಡ್ರಿ. 2011 2011 ತೆಗೆದುಕೊಂಡ್ರೆ ಎಷ್ಟು ಡಿಫ್ರೆಂಟ್ ಇದೆ? 112 100 ಇದೆ. ಪುರುಷರದು 112 ಇದೆ, ಸ್ತ್ರೀಯರದು 100 ಇದೆ. ಎಷ್ಟು ಡಿಫ್ರೆಂಟ್ ಆಗುತ್ತೆ ನಮಗೆ? 12 ಆಗುತ್ತೆ. 100ಕ್ಕೆ ಎಷ್ಟಾಗುತ್ತೆ ನಮಗೆ? 12 ಆದರೆ ಇಲ್ಲಿ ನಮಗೆ ಮತ್ತೆ ಪರ್ಸೆಂಟೇಜ್ ಕೇಳ್ಯಾರ ಅವರು. ಪರ್ಸೆಂಟೇಜ್ ಕೇಳಿದಾಗ ನಮಗೆ ಇಲ್ಲಿ 100 ತೆಗೆದುಕೊಡ್ರಿ. ಈ 100 ಹೋಯ್ತು. ಇಲ್ಲಿ ಇದು 100 ಒಂದ್ಲೆ ಇಂಟು 1 ಮಾಡ್ಕೊಂಡಾಗ ನಾವು 12 ಆಗುತ್ತೆ. ಇದು 10%ಗಿಂತ ಜಾಸ್ತಿ ಬಂತು. 12% ಬಂತು. ಇದು 2011 ಅನ್ನೋದು ನಮಗೆ ಬರುತ್ತದೆ. ಇದು ಕರೆಕ್ಟ್ ಆಗಿರುವಂಥದ್ದು. ಅಂದರೆ ಇದು 10%ಗಿಂತ ಜಾಸ್ತಿ ಬಂತು. ನೋಡ್ಬೋದು ಇಲ್ಲಿ 100 ಒಂದ್ಲೆ 100 ಆಯಿತು. ಇಲ್ಲಿ 12 ಒಂದ್ಲೆ 12 ಆಗುತ್ತೆ ನಮಗೆ. ಇಲ್ಲಿ 12 ಅನ್ನೋದು 10%ಗಿಂತ ಜಾಸ್ತಿ ಬಂದಿರುವಂಥದ್ದು. 2011 ಅನ್ನೋದು ಸಹಿತ ನಮಗೆ ಸ್ತ್ರೀಯರಿಗಿಂತ 10% ಪುರುಷರು ಜಾಸ್ತಿ ಇದ್ದಾರೆ ಈ ವರ್ಷದಲ್ಲಿ. ಅದೇ ರೀತಿ ನೆಕ್ಸ್ಟ್ 2012 ಕಂಡುಹಿಡಿಯೋಣ. ಯಾವ ವರ್ಷ ಬಂತು? 2008 ಮತ್ತು 2011 ಬಂತು. ಇನ್ನು 2012 ಕಂಡುಹಿಡಿಯೋಣ. ಎರಡು 2012 ಎಷ್ಟು ಕೊಟ್ಟಿದ್ದಾರೆ? ಪುರುಷರದು 117, ಸ್ತ್ರೀಯರದು 116. ಎಷ್ಟು ಡಿಫ್ರೆಂಟ್ ಇದೆ? 10 ಇದೆ. 160ಗೆ 10 ಹೆಚ್ಚಾದ್ರೆ ನಮಗೆ 100ಕ್ಕೆ ಎಷ್ಟು ಅಂತ ಕೇಳಿದ್ದಾರೆ ಅವರು. ಈ ಜೀರೋ ಹೋಯ್ತು. 2 ಐದ್ಲೆ 2 ಎಂಟ್ಲೆ 16 ಆಯಿತು. ಇದು 5. ಇನ್ನು 5 ಇಂಟು 10 ಮಾಡ್ಕೊಡ್ರಿ, ಡಿವೈಡೆಡ್ ಬೈ 8 ಮಾಡ್ಕೊಡ್ರಿ. 10 ಐದ್ಲೆ 50 ಆಗುತ್ತೆ. ಇಂಟು ಡಿವೈಡೆಡ್ ಬೈ 8 ಮಾಡ್ಕೊಡ್ರಿ. 8 ಐದ್ಲೆ 40, 8 ಆರ್ಲೆ 48 ಆಗುತ್ತೆ. 8 ಆರ್ಲೆ 48 ಪಾಯಿಂಟ್ ಬಂತು. ಅಂದರೆ ನಮಗೆ 10%ಗಿಂತ ಕಡಿಮೆ ಬಂತು. ಈ ಒಂದು ವರ್ಷವೂ ಸಹಿತ ಆಗಲ್ಲ. ನೆಕ್ಸ್ಟ್ ಇನ್ನೊಂದು ಯಾವುದು ಉಳಿತು ನಮಗೆ? 2013. 2013 ಸಹಿತ ಚೆಕ್ ಮಾಡಿಕೊಡ್ರಿ. 160, 150 ಎಷ್ಟು ಡಿಫ್ರೆಂಟ್ ಇದೆ? 10 ಇದೆ. 150ಗೆ ನಮ್ಮದು 10 ಆದರೆ 100ಕ್ಕೆ ಎಷ್ಟು ಅಂತ ಕೇಳಿದ್ದಾರೆ. 100ಕ್ಕೆ ಎಷ್ಟು ಅಂದಾಗ ನಮ್ಮದು ನೋಡ್ಬೋದು ಇಲ್ಲಿ ಈ ಜೀರೋ ಹೋಯ್ತು. 5 ಮೂರ್ಲೆ 15, 5 ಎರಡ್ಲೆ 10. ನೋಡ್ಬೋದು ಸ್ನೇಹಿತರೆ, 2 ಇಂಟು 10 ಡಿವೈಡೆಡ್ ಬೈ 3 ಅನ್ನು ಮಾಡ್ಕೊಂಡ್ರಿ. 10 ಎರಡ್ಲೆ 20 ಆಗುತ್ತೆ. ಡಿವೈಡೆಡ್ ಬೈ 3 ಆಯಿತು. ಈಗ 3 ಒಂದೇ 3 ಆರ್ಲೆ 18 ಆಯಿತು. ಪಾಯಿಂಟ್ ಬಂತು. ಅಂದರೆ ನಮಗೆ 10%ಗಿಂತ ಕಡಿಮೆ ಸಹಿತ ಬಂತು. ಇದೂ ಸಹಿತ ನಮಗೆ ತಪ್ಪಾಯಿತು. ನೋಡ್ಬೋದು ನಮಗೆ ಯಾವುದು ಆನ್ಸರ್ ಆಗುತ್ತೆ ಇಲ್ಲಿ? ಆನ್ಸರ್ ಏನಿದೆ? 2008 ಮತ್ತು 2011 10%ಗಿಂತ ಜಾಸ್ತಿ ಇದೆ. ಈ 2 ವರ್ಷಗಳು ನಮಗೆ 10%ಗಿಂತ ಜಾಸ್ತಿ ಇದೆ. ಅವ್ರು ಏನು ಕೇಳಿದ್ರು? ಎಷ್ಟು ವರ್ಷಗಳು ಅಂತ ಕೇಳಿದ್ದಾರೆ. ಎಷ್ಟು ವರ್ಷಗಳು ಅಂದಾಗ ನಮಗೆ 2 ವರ್ಷಗಳು ಕರೆಕ್ಟ್ ಆಗಿರುವಂಥದ್ದು ಆಪ್ಷನ್ಸ್ನಲ್ಲಿ. 2 ಅಂದಾಗ 2008 ಮತ್ತು 2 ವರ್ಷಗಳು ಅಂದರೆ 2 ಸಂಖ್ಯೆ ಆಗುತ್ತೆ ನಮಗೆ. 2 ಸಂಖ್ಯೆ ನಮಗೆ ಆನ್ಸರ್ ಆಗಿರುವಂಥದ್ದು. 2008 ಮತ್ತು 2011 10%ಗಿಂತ ಜಾಸ್ತಿ ಆಗಿರುವಂಥದ್ದು. ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಸ್ತಂಭ ಲೇಖನದಲ್ಲಿ ನಾವು 2ನೇ ಪ್ರಶ್ನೆಯನ್ನು ನೋಡೋಣ. 2ನೇ ಪ್ರಶ್ನೆ ಅಂದರೆ ಯಾವುದು? ಒಂದು ದೇಶದ ಆಮದು ಮತ್ತು ರಫ್ತುಗಳ ಒಂದು ಮಾಹಿತಿಯನ್ನು ನೋಡ್ತಾ ಹೋಗಬೇಕು. ಇದು ಕೋಟಿಗಳಲ್ಲಿ ಇರುತ್ತೆ. ಸ್ವಲ್ಪ ಪ್ರಶ್ನೆಯನ್ನು ನೋಡ್ರಿ, ಈ ನಕ್ಷೆಯನ್ನು ನೋಡ್ರಿ. ಸ್ತಂಭ ಲೇಖನವನ್ನು ನೋಡಿಕೊಂಡು ನಾವು ಈ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಏನು ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ನೋಡ್ತಾ ಹೋಗೋಣ. ಮೊದಲು ನೋಡ್ರಿ, 2000 ಇದು ಆಮದು, ಇದು ರಫ್ತು.
ಈ ಆಮದಿನಲ್ಲಿ 2013ರಲ್ಲಿ 7,613 ಕೋಟಿ ಇದೆ. 2014ರಲ್ಲಿ 9,715 ಕೋಟಿ, 2015ರಲ್ಲಿ 11,022 ಕೋಟಿ ಇದೆ, 2016ರಲ್ಲಿ 12,000 ಕೋಟಿ ಇದೆ. ಅದೇ ರೀತಿ ರಫ್ತನ್ನು ನೋಡ್ಬೋದು. ಆಮದು ಅಂದರೆ ನಾವು ತರಿಸಿಕೊಳ್ಳೋದು, ರಫ್ತು ಅಂದರೆ ಕಳಿಸುವಂಥದ್ದು. ನೋಡ್ಬೋದು ಇಲ್ಲಿ 2013ರಲ್ಲಿ 8,214 ಇದೆ, 14 ಕೋಟಿ ಇದೆ. 2014ರಲ್ಲಿ 8,000 ಕೋಟಿ, 2015ರಲ್ಲಿ 12,000 ಕೋಟಿ, 2016ರಲ್ಲಿ 13,584 ಕೋಟಿಗಳಿವೆ. ಈ ರೀತಿ ಈ ಒಂದು ಸ್ತಂಭ ಲೇಖನವನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಪ್ರಶ್ನೆಯನ್ನು ನೋಡ್ಬೋದು. ಏನಂತ, ನೀಡಿರುವ ವರ್ಷಗಳಲ್ಲಾದ ಸರಾಸರಿ ಆಮದುಗಳು ಮತ್ತು ಸರಾಸರಿ ರಫ್ತುಗಳ ನಡುವೆ ಇರುವ ಅಂದಾಜು ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಸರಾಸರಿಯನ್ನು ಕೇಳಿದ್ದಾರೆ. ನಮಗೆ ವ್ಯತ್ಯಾಸ ಬರೀ ಅವು ಟೋಟಲ್ ಆಗಿ ಕೂಡಿಸಿದ್ರೆ ವ್ಯತ್ಯಾಸ ಹಚ್ಚುವುದಿಲ್ಲ. ಇಲ್ಲಿ ಸರಾಸರಿ ಕೇಳಿದ್ದಾರೆ. ಸರಾಸರಿಯನ್ನು ನಿಮಗೆ ಹಿಂದಿನ ಒಂದು ತರಗತಿಯಲ್ಲಿ ಸರಾಸರಿ ಬಗ್ಗೆ ಹೇಳಿದೆ. ಆದರೂ ಸಹಿತ ಇಲ್ಲಿ ನೋಡ್ರಿ ತಿಳಿಸ್ತೀನಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಸರಾಸರಿ ಅಂದಾಗ ನಾವು ಒಟ್ಟು ಸಂಖ್ಯೆಗಳ ಒಂದು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಆಗಿರುವಂಥದ್ದು. ಒಟ್ಟು ಸಂಖ್ಯೆಗಳ ಒಂದು ಮೊತ್ತ ಅಂದ್ರೆ ಆಮದವನ್ನು ಫಸ್ಟ್ ಮಾಡಿಕೊಡ್ರಿ, ರಫ್ತನ್ನು ಫಸ್ಟ್ ನೆಕ್ಸ್ಟ್ ಮಾಡ್ಕೊಡ್ರಿ, ಕೂಡಿಸ್ಕೊಡ್ರಿ. ಅವೆರಡೂ ಸಂಖ್ಯೆಗಳನ್ನ ಭಾಗಾಕಾರ ಮಾಡ್ರಿ. ಭಾಗಾಕಾರ ಮಾಡ್ಕೊಂಡು ಬಂದಂಥ ಸಂಖ್ಯೆಗಳಲ್ಲಿ ವ್ಯತ್ಯಾಸವನ್ನು ನೋಡಬೇಕು. ನೋಡ್ರಲ್ಲಿ ಇನ್ನೂ ಹೇಳ್ತೀನಿ. ಈ ಒಂದು ಆಮದು ಒಂದು ಸಂಖ್ಯೆಗಳನ್ನು ಕೊಟ್ಟಿರುವಂಥ ಒಂದು ಸಂಖ್ಯೆಗಳನ್ನು ಕೂಡಿಸ್ಕೊಳ್ಬೇಕು. ಕೂಡಿಸಿಕೊಂಡು ಒಟ್ಟು ಸಂಖ್ಯೆಯಿಂದ ಭಾಗಾಕಾರ ಮಾಡಬೇಕು. ನಂತರ ರಫ್ತುಗಳನ್ನು ಕೂಡಿಸ್ಕೊಳ್ಬೇಕು, ಕೂಡಿಸಿಕೊಂಡು ಭಾಗಾಕಾರ ಮಾಡಬೇಕು. ಭಾಗಾಕಾರ ಮಾಡಿರುವಂಥ ಬಂದಂಥ ಒಂದು ಸಂಖ್ಯೆಯಿಂದ ಎರಡೂ ಸಂಖ್ಯೆಗಳನ್ನು ವ್ಯತ್ಯಾಸ ನೋಡ್ಕೊಳ್ಬೇಕು. ಆಮದುಗಳನ್ನು ಕೂಡಿಸ್ಕೊಂಡು ಎಷ್ಟಾಗೈತಿ ನೋಡ್ರಲ್ಲಿ, 7,613, 9,715, 11,022, 12,001 ಕೂಡಿಸ್ಕೊಡ್ರಿ ಎಷ್ಟಾಗುತ್ತೆ? 5 + 3 8, 8 + 1 2 10 ಆಯಿತು. 2 3 3 + 1 5 ಎಷ್ಟು? 5 ಆಯಿತು. 2 13, 9 + 7 ಎಷ್ಟು? 15 16 ಆಯಿತು. 16 17, 17 + 1 3 ಎಷ್ಟು? 20 ಆಯಿತು. ಇದು 40,350 ಆಗುತ್ತೆ. ನೋಡ್ರಿ 40,350 ಡಿವೈಡೆಡ್ ಬೈ 4 ಮಾಡ್ತೀವಿ ಅಂದರೆ ಒಟ್ಟು ಸಂಖ್ಯೆಗಳು 1 2 3 4. 4 ಒಂದ್ಲೆ, ಇದು 4 ಒಂದ್ಲೆ, ಇದು 0 ಆಯಿತು. ಇನ್ನು 3 ತೆಗೆದುಕೊಂಡಿವಿ. 3 ತೆಗೆದುಕೊಂಡು ಅಂದರೆ ಮತ್ತೆ ನೆಕ್ಸ್ಟ್ 4 ಒಂದ್ಲೆ ಆಗಲ್ಲ, 4ಕ್ಕಿಂತ ಚಿಕ್ಕ ಸಂಖ್ಯೆ 3 ಆಗಿದ್ದು. ಅದಕ್ಕೆ ನಾವು 5ಅನ್ನು ಇಳಿಸ್ಕೋಬೇಕಾದ್ರೆ ನಾವು ಇಲ್ಲಿ 0ಅನ್ನು ಮತ್ತೊಂದು 0ಅನ್ನು ಬರೆದುಕೊಳ್ಬೇಕು. ಬರೆದುಕೊಂಡಾಗ ನಾವು 4 ಎಂಟ್ಲೆ 32 ಆಗುತ್ತೆ. 4 ಎಂಟ್ಲೆ 32 ಆದಾಗ ನಮಗೆ 30 ಉಳಿಯುತ್ತೆ. 4 7 28, 28 ಆದಾಗ ನಮಗೆ 2 ಉಳಿಯುತ್ತೆ. ಪಾಯಿಂಟ್ ಕೊಟ್ಟು 0 ಇಳಿಸ್ಕೊಂಡಿದ್ವಿ. ಇಲ್ಲಿ 0 ಇದೆ, 2 ಉಳಿಯುತ್ತೆ ನಮಗೆ. ಉಳಿದಾಗ ನಾವು 4 5 20 ಆಗುತ್ತೆ. ಅಂದರೆ 10,087.5 ಬರುತ್ತೆ. ಇದು ಆಮದುಗಳ ಒಂದು ಸರಾಸರಿಯನ್ನು ಕಂಡುಹಿಡಿದೀವಿ. ಅದೇ ರೀತಿ ರಫ್ತುಗಳ ಒಂದು ಸರಾಸರಿಯನ್ನು ಕಂಡುಹಿಡಬೇಕು. ರಫ್ತುಗಳ ಒಂದು ಸರಾಸರಿಯನ್ನು ಕಂಡುಹಿಡಬೇಕಾದ್ರೆ ಈ ಟೋಟಲ್ ಆಗಿ ಸಂಖ್ಯೆಗಳನ್ನು ಕೂಡಿಸ್ಕೊಡ್ರಿ. 8,214, 8,000, 12,000, 13,584, 8 9 7, 8 2 16, 16 + 1 18, 18 + 21 ಇದು 41 ಆಗುತ್ತೆ. ಆದರೆ 41,798 ಅನ್ನುವುದು ಈ ರಫ್ತುಗಳ ಒಂದು ಟೋಟಲ್ ಆಗಿ ಮೊತ್ತ ಆಗಿರುವಂಥದ್ದು. ಡಿವೈಡೆಡ್ ಬೈ ನಾವು ಸರಾಸರಿಯನ್ನು ಕಲಿಯಬೇಕು. 1 2 3 4, 4 4 ಒಂದ್ಲಿ 4 ಅಂದರೆ 1 ಬಂತು. 1 ಇಳಿಸ್ಕೊಂತೀವಿ. ಮತ್ತೆ 0 ಕೊಟ್ಟು 7ಅನ್ನು ಇಳಿಸ್ಕೊತೀವಿ. 0 ಕೊಟ್ಟು 7ಅನ್ನು ಇಳಿಸ್ಕೊಂಡು ಎಷ್ಟು ಬರುತ್ತೆ ನಮಗೆ? 4 4 16, 19 ಆಯಿತು. ಮತ್ತು 4 4 ಎಷ್ಟು? 16 ಆಗುತ್ತೆ. 3 ಉಳಿಯುತ್ತೆ. 3 ಉಳಿದಾಗ ನಮಗೆ 38 ಆಯಿತು. 4 9 36 ಆಯಿತು. 36 ಆದಾಗ ನಮಗೆ 2 ಉಳಿಯುತ್ತೆ. ಅಲ್ಲಿ 2 ಉಳಿದಾಗ ನಮಗೆ ಪಾಯಿಂಟ್ ಕೊಟ್ಟು 0 ಇಳಿಸ್ಕೊಂಡಿವಿ. ಅಲ್ಲಿ ಪಾಯಿಂಟ್ ಕೊಟ್ಟು 0 ಇಳಿಸ್ಕೊಂಡಾಗ ನಮಗೆ 4 5 20 ಆಗುತ್ತೆ. ಇಲ್ಲಿ ಸರಾಸರಿ ಎಷ್ಟು ಬರುತ್ತೆ ನಮಗೆ? 10,449.5 ಆಗುತ್ತೆ. ಈ ವ್ಯತ್ಯಾಸ ಕೇಳಿದ್ದಾರೆ. ವ್ಯತ್ಯಾಸ ಕೇಳಿದಾಗ ನಾವು 10,449.5 ಅನ್ನು ಮಾಡಿಕೊಡ್ರಿ. ಅದೇ ರೀತಿ 10,087 ಮೈನಸ್ ಮಾಡ್ರಿ. ಎಷ್ಟು ಬರುತ್ತೆ ನೋಡ್ರಿ. ಈ 0
9ರಲ್ಲಿ 7 ಕಳೆದರೆ ಎಷ್ಟು? 2 ಉಳಿಯುತ್ತೆ. 14ರಲ್ಲಿ 8 ಕಳೆದರೆ ನಮಗೆ 6 ಬರುತ್ತೆ. 3 ಇದು 0 ಈ 0 ಅಂದರೆ 362 ಅನ್ನುವುದು ನಮಗೆ 362 ಕೋಟಿ ಈ ಒಂದು ಆನ್ಸರ್ ಆಗುತ್ತೆ. ನೋಡ್ಬೋದು ಆಪ್ಷನ್ಸ್ನಲ್ಲಿ 362 ಕೋಟಿ ನಿಮಗೆ ಆಪ್ಷನ್ಸ್ 1 ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಸೆಕೆಂಡ್ ಪ್ರಶ್ನೆ ಏನು ನೋಡ್ರಿ, ಏನಿದೆ 2015ರಿಂದ 16ರಲ್ಲಿ ಆಗಿರುವ ಆಮದುಗಳ ಶೇಕಡಾವಾರು ಅಂದಾಜುವನ್ನು ಹೆಚ್ಚಳವನ್ನು ಕೇಳಿದ್ದಾರೆ. 2015 ಮತ್ತು 16ರಲ್ಲಿ ಆಗಿರುವಂತಹ ಒಂದು ಆಮದುಗಳ ಒಂದು ಪ್ರಮಾಣದಲ್ಲಿ ಶೇಕಡಾವಾರು ಕೇಳಿದ್ದಾರೆ. ಅವರು ಶೇಕಡಾವಾರು ಕೇಳಿದಾಗ ನಮಗೆ ಎಷ್ಟು ಹೆಚ್ಚಾಗಿತ್ತು ನೋಡ್ರಿ. ಇಲ್ಲಿ 2015ರಲ್ಲಿ 12,000 ಇದೆ, 2016ರಲ್ಲಿ 13,584 ಇದೆ ಆಮದುಗಳಲ್ಲಿ. ಇದು ನಮಗೆ ಆಮದು. ಈ ಒಂದು ಭಾಗವನ್ನು ಮಾತ್ರ ಅಷ್ಟೇ ಕೇಳ್ಯಾರ ಅವರು. ಈ ಭಾಗ ಕೇಳಿದ ಆಮದುಗಳು ಅಂದರೆ ನಮಗೆ ತರಿಸಿಕೊಳ್ಳುವಂಥ ಒಂದು ಸರಕುಗಳು. ಇದನ್ನು ಕೋಟಿಗಳಲ್ಲಿ ನಾವು ಕಂಡುಹಿಡಿಬೇಕು. ನೋಡ್ರಲ್ಲಿ 2015 ಮತ್ತು 16 ಮಾತ್ರ ಕೇಳಿದೆ. ಅಂದರೆ ಯಾವ ಭಾಗ? ಈ ಭಾಗವನ್ನು ಮಾತ್ರ ನಮಗೆ ಕೇಳ್ಯಾರ ಅವರು. ಈ ಭಾಗವನ್ನು ಕೇಳಿದಾಗ ನಾವು ನೋಡ್ರಲ್ಲಿ 12,000 13,584 ಇದೆ. ಇದು 2015ರದು, ಇದು 2016. ಅಂದರೆ 12,000ಕ್ಕೆ ಎಷ್ಟು ಹೆಚ್ಚಾಗೈತಿ? ಇದು 12,000ಕ್ಕೆ ಎಷ್ಟು ಹೆಚ್ಚಾಗೈತಿ? 13,584 ಅನ್ನೋದು ಮೈನಸ್ ಮಾಡ್ರಿ. 1,584 ಆಗುತ್ತೆ. ಅಂದರೆ ನಾವು ಇಲ್ಲಿ ಅವರು ಶೇಕಡಾವಾರು ಕೇಳಿದಾಗ 100 ತೆಗೆದುಕೊಳ್ಬೇಕು. ಶೇಕಡಾ ಅಂದಾಗ ನಾವು ಎಷ್ಟು ಮಾಡ್ಕೋಬೇಕು? 100 ಆಗುತ್ತೆ. ಇಲ್ಲಿ 12,000ಕ್ಕೆ 1,584 ಆದ್ರೆ 12,000ಕ್ಕೆ 1,584 ಆದರೆ 100ಕ್ಕೆ ಎಷ್ಟು? ಶೇಕಡಾ ಕೇಳ್ಯಾರ ಅವರು. ಶೇಕಡಾ ಕೇಳಿದಾಗ ನಮಗೆ ಈ ರೀತಿ ಕಂಡುಹಿಡಿಬೇಕು. ಈ 2 0 ಹೋಯಿತು. 120 ಇಂಟು ಮಾಡಿಕೊಡ್ರಿ ಎಷ್ಟಾಗತ್ತೆ ನೋಡ್ಬೋದು. ಇಲ್ಲಿ ಸ್ನೇಹಿತರೆ ಇದನ್ನು ಕಟ್ತಾ ಹೊಡ್ರಿ. ಕಟ್ತಾ ಹಾಕಿದ್ರೆ 3 4 12 ಇದು 0 ಆಯಿತು. 3 5 15 3 2 6 ಆಗುತ್ತೆ. 24 ಆಯಿತು. 3 8 24 ಆಯಿತು. ಅದೇ ರೀತಿ ಇದನ್ನು ಮತ್ತೆ ಕಟ್ತಾ ಹೊಡಿಯಿರಿ. 2 2 4 ಇದು 0 ಆಯಿತು. 2 2 4 12 ಆಯಿತು. 2 6 12 2 4 8 ಆಗುತ್ತೆ. ಅಂದರೆ 20ಕ್ಕೆ 264 ಆದ್ರೆ 1ಕ್ಕೆ ಎಷ್ಟು ಅಂತ ಕೇಳ್ಯಾರ. ನೋಡ್ಕೋಬೇಕು ನಾವು ಅಷ್ಟು. ಮತ್ತೆ ಕಟ್ತಾ ಹೊಡಿಯರಿ. ನಿಮಗೆ 2 10 2 1 2 3 6 2 2 ಮತ್ತೆ ಕಟ್ತಾ ಹೋಗ್ಯಾರ ಹೊಡಿಯರಿ. 2 5 2 5 10 ಎಷ್ಟು ಉಳಿಯುತ್ತೆ ನಮಗೆ? ಆ ಕಡೆ 32 ಆಯಿತು. 32 ಅಂದಾಗ ನಾವು 2 1 2 12 ಆಯಿತು. 2 6 12 ಆಯಿತು. ಬಂತು 5ಕ್ಕೆ ನಮ್ಗೆ 516 ಆದ್ರೆ 1ಕ್ಕೆ ಎಷ್ಟು ಆಗುತ್ತೆ? ಇಲ್ಲಿ ನಾವು ಇಂಟುಗಳನ್ನು ಮಾಡ್ಕೊಂಡ್ಬಿಟ್ಟು ಡೈರೆಕ್ಟ್ ಡಿವೈಡೆಡ್ ಬೈ 160. 516 ಇಂಟು 1 ಮಾಡ್ಕೊಂಡ್ರೆ ಡಿವೈಡೆಡ್ ಬೈ 5 ಮಾಡ್ಕೊಂಡ್ರಿ 516 ಡಿವೈಡೆಡ್ ಬೈ 5 ಆಗುತ್ತೆ. 5 1 5 5 3 15 ಪಾಯಿಂಟ್ ಬಂತು. ಪಾಯಿಂಟ್ ಬಂದಾಗ ನಮಗೆ ಮುಂದೆ ನೋಡ್ರಿ ಎಷ್ಟು ಬಂತು ಅಂದರೆ 10 ಆಯಿತು. 10 ಆದಾಗ ನಮಗೆ 2 ಬಂತು. 13.2 ಆಗುತ್ತೆ. ಇಲ್ಲಿ ನಮಗೆ ಪಾಯಿಂಟ್ ಮ್ಯಾಗ ಪರ್ಸೆಂಟೇಜ್ ಕೊಟ್ಟಿಲ್ಲ. ಪಾಯಿಂಟ್ ಮ್ಯಾಗ ಪರ್ಸೆಂಟೇಜ್ ಕೊಟ್ಟಿಲ್ಲ ಅಂದರೆ ನಮಗೆ ಇಲ್ಲಿ ಆಪ್ಷನ್ಸ್ನಲ್ಲಿ ನೋಡೋದು. ಆಪ್ಷನ್ಸ್ ನಮಗೆ ಆಪ್ಷನ್ಸ್ ಡಿ ನಮಗೆ ಕರೆಕ್ಟ್ ಆಗಿರುವಂಥದ್ದು 13% ಬಂದಿದೆ. ಇಲ್ಲಿ 13.2% ಬರುತ್ತೆ. ಎರಡೂ ಅಲ್ಲೇ ಅಂದರೆ ಇವರು ಪಾಯಿಂಟ್ ಒಳಗೆ ಕೊಟ್ಟಿಲ್ಲ, ಇಲ್ಲಿ ಪಾಯಿಂಟ್ ಒಳಗೆ ಬಂದಿರುವಂಥದ್ದು. ಆಪ್ಷನ್ಸನ್ನು ನೋಡಬೇಕು. ಆಪ್ಷನ್ಸ್ ಮುಖಾಂತರ ನಾವು ಆನ್ಸರನ್ನು ಹಾಕುವಂಥದ್ದು. ಈ ರೀತಿ ನಾವು ಈ ಸ್ತಂಭ ಲೇಖನವನ್ನು ಒಂದು ಈ ದತ್ತಾಂಶ ಡಾಟಾ ವಿಶ್ಲೇಷಣೆಯಲ್ಲಿ ನೋಡ್ಬೋದು. ಸ್ತಂಭ ಲೇಖನವನ್ನು ನೋಡುವಂಥದ್ದು. ಇನ್ನು ನೆಕ್ಸ್ಟ್ ಒಂದು ಕ್ಲಾಸ್ನಲ್ಲಿ ಮುಂದಿನ 2 ಭಾಗಗಳನ್ನು ನೋಡ್ತಾ ಹೋಗೋಣ. ಥ್ಯಾಂಕ್ ಯು.